ಏನಮ್ಮ ಸ್ಕೂಲಿಗೆ ಲೇಟ್ ಆಯ್ತಾ? ಮತ್ತೆ ಅಂಕಲ್ ಅಯ್ಯೋ ಸರ್ ಸರ್ ಏನಾಯ್ತು ಸರ್? ಸರ್ ಸರ್ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಏಂಜೋ ಬ್ಲಾಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಥಿಂಗ್ ಟು ವರಿ. ನಿಮ್ ಡ್ರೈವರ್ ಅಂಕಲ್ಗೆ ಏನೂ ಆಗಿಲ್ಲ. ಇನ್ನೊಂದು ಅರ್ಧ ಗಂಟೆಲಿ ಹುಷಾರಾಗ್ಬಿಡ್ತಾರೆ. ಬನ್ನಿ, ನಿಮ್ ಸ್ಕೂಲಿಗೆ ಟೈಮ್ ಆಗುತ್ತೆ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಅಂಕಲ್. ನಾವು ಬಟ್ಟೆ ಹಾಕೊಳ್ಳೋದು ಲೇಟ್ ಆದಾಗ, ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗೋದು ಲೇಟ್ ಆದಾಗ, ಡ್ರೈವರ್ ಅಂಕಲ್ ನಮಗೋಸ್ಕರ ಕಾದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೋಸ್ಕರ ನಾವು ಅರ್ಧ ಗಂಟೆಗಾದರೆ ಏನೂ ಆಗಲ್ಲ ಅಲ್ವಾ ಅಂಕಲ್? ವೇಟ್ ಮಾಡಿ ಡ್ರೈವರ್ ಅಂಕಲ್ನ ನೋಡ್ಕೊಂಡು ಹೋಗೋಣ ಅಂಕಲ್, ಪ್ಲೀಸ್. ಆಯ್ತು ಅಂಕಲ್. ಅಂಕಲ್ ನಿಮ್ಗೇನೂ ಆಗಲ್ಲ ಅಂಕಲ್, ನೀವು ಬೇಗ ಹುಷಾರಾಗ್ತೀರಾ. ಅಳ್ಬೇಡಿ ಅಂಕಲ್. ಇವತ್ತು ನಾನು ಇಲ್ಲೇನು ವಿಚಾರ ಮಾತಾಡ್ತಾ ಇದ್ದೀನಿ ಅಂತೇಳಿ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತೇ ಇದೆ ಅಂತ ಅನ್ಕೊಳ್ತೀನಿ. ಪ್ರತಿ ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿ ಓದ್ಲಿ ಅಂತೇಳಿ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ. ಅವ್ರು ಆರಾಮಾಗಿ ಓಡ್ ಬರ್ಲಿ ಅಂತೇಳಿ ವ್ಯಾನ್ಗಳ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಸ್ಕೂಲ್ ಟ್ರಸ್ಟಿಗಳು ದುಡ್ಡು ಮಾಡೋ ಆತುರದಲ್ಲಿ ಆ ವ್ಯಾನ್ಗಳಿಗೆ ಸರಿಯಾದ ಡ್ರೈವರ್ಗಳಿರದೆ 50 ಮಕ್ಕಳು ಓಡಾಡೋ ಜಾಗದಲ್ಲಿ 100 ಮಕ್ಕಳನ್ನ ತುಂಬಿ ತುಂಬಾ ತೊಂದರೆಗಳಿಗೆ ಕಾರಣ ಆಗಿದೆ. ಅಂತದೇ ಒಂದು ತೊಂದರೆ ನೆನ್ನೆ ನನ್ನ ಏರಿಯಾ ಲಿಮಿಟ್ಸ್ ಅಲ್ಲೂ ನಡೆದಿದೆ. ಈ ವಿಷಯವಾಗಿ ಹೇಳೋದಾದ್ರೆ, ಮೊದಲನೇದಾಗಿ ಸ್ಕೂಲ್ ಟ್ರಸ್ಟಿಗಳಿಗೆ ಮತ್ತು ಮಾಲೀಕರಿಗೆ ಎಷ್ಟು ಸ್ಕೂಲ್ ವ್ಯಾನ್ಸ್ ಗಳಿದೆಯೋ ಅಷ್ಟು ವ್ಯಾನ್ಗೆ ಸ್ಪೇರ್ ಡ್ರೈವರ್ಗಳು ಇರಲೇಬೇಕು. ಪ್ರತಿ 15 ದಿನಕ್ಕೊಂದ್ಸಲಿ ಹೆಲ್ತ್ ಚೆಕಪ್, ಐ ಚೆಕಪ್, ಹಾಗೆ ಪ್ರತಿಯೊಬ್ಬ ಡ್ರೈವರ್ಗೂ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಆ ಸ್ಕೂಲ್ ಯಾರದೇ ಆಗಿರ್ಲಿ, ಪ್ರತಿಯೊಬ್ರು ಈ ರೂಲ್ಸ್ ನ ಫಾಲೋ ಮಾಡಲೇಬೇಕು. ಸರ್, ಸಡನ್ ಆಗಿ ರೂಲ್ಸ್ ಮಾಡೋದಕ್ಕೆ ಕಾರಣ ಏನು ಸರ್? ನೆನ್ನೆ ಸ್ಕೂಲ್ ಮಕ್ಕಳಿಗಾಗಿರೋ ತೊಂದರೆ, ಡ್ರೈವರ್ಗಾಗಿರೋ ಹಾರ್ಟ್ ಅಟ್ಯಾಕ್. ಈ ರೂಲ್ಸ್ಗೂ ನಿಮ್ಗೂ ಏನ್ ಸಂಬಂಧ? ಜನಗಳ ಸೇವೆ ಮಾಡೋದಕ್ಕೆ ಕಾಕಿ ಹಾಕೊಂಡಿದ್ದೀನಿ, ಅದಕ್ಕೆ ಸಂಬಂಧ ಎಲ್ಲ ಬೇಕಾಗಿಲ್ಲ. ಈ ಮಾಡಿರೋ ರೂಲ್ಸ್ ಎಲ್ಲರೂ ಫಾಲೋ ಮಾಡ್ತಾರೋ ನಂಬಿಕೆ ಇದೆ ಸರ್? ಇದನ್ನ ಪ್ರತಿಯೊಬ್ರು ಫಾಲೋ ಮಾಡಲೇಬೇಕು. ಇಲ್ಲಾಂದ್ರೆ ವಿತ್ ಇನ್ 24 hours ಅವ್ರ ಸ್ಕೂಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗುತ್ತೆ. ನೀನ್ ಏನ್ ಅನ್ಕೊಂಡಿದ್ಯೋ? ಪ್ರತಿ ಸ್ಕೂಲ್ ವ್ಯಾನ್ಗೂ ಸ್ಪೇರ್ ಡ್ರೈವರ್ ಇರಬೇಕು, 15 ದಿನಕ್ಕೊಂದ್ಸಲ ಹೆಲ್ತ್ ಚೆಕಪ್, ಐ ಚೆಕಪ್ ಆರ್ಡರ್ ಮಾಡಕ್ ನೀನ್ ಯಾರೋ? ಎಲ್ಲಾ ಕಡೆ ದೇವ್ರು ಬರಕ್ಕಾಗಲ್ಲ ಅಂತ ಜನಗಳನ್ನ ಕಾಯಕ್ಕೋಸ್ಕರ ಅಂತಾನೆ ನೇಮಕ ಮಾಡಿರೋ ಪರ್ಮನೆಂಟ್ PA. ಆ PA ಪೋಸ್ಟ್ ಪರ್ಮನೆಂಟ್ ಆಗಿರ್ಬೇಕು ಅಂದ್ರೆ ಬೌಂಡ್ರಿ ಒಳಗಡೆ ಕೆಲಸ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ 120 ಸ್ಕೂಲ್ಗಳಿವೆ. ಒಂದೊಂದು ಸ್ಕೂಲ್ಗೆ 20 ಗಾಡಿ ಅಂತ ಲೆಕ್ಕ ಹಾಕಿದ್ರೆ 120 ಸ್ಕೂಲ್ಗೆ 2400 ಗಾಡಿಗಳು, ಅಂದ್ರೆ 2400 ಸ್ಪೇರ್ ಡ್ರೈವರ್ಸ್. ಒಬ್ಬೊಬ್ಬರಿಗೆ 15,000 ಸಂಬಳ ಕೊಟ್ಟರೆ ತಿಂಗಳಿಗೆ 3 ಕೋಟಿ 60 ಲಕ್ಷ, ವರ್ಷಕ್ಕೆ 43 ಕೋಟಿ 20 ಲಕ್ಷ ಲಾಸ್ ಆಗುತ್ತೆ. ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದ್ರೆ ನಾನು ತಂದೆ ತಾಯಿಗಳು ಪ್ರಾಣ ಇಟ್ಟು ಸಾಕಿರೋ ಮಕ್ಕಳ ಜೀವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಲೆಕ್ಕಾಚಾರಕ್ಕೆ ಬರ್ತೀನಿ. 120 ಸ್ಕೂಲು, 2400 ಗಾಡಿಗಳು, ಒಂದು ಗಾಡಿಲಿ 30 ಜನ ಅಂದ್ರು 72,000 ಜನ ಮಕ್ಕಳಾದ್ರು. ಒಂದು ಮಗುಗೆ ತಿಂಗಳಿಗೆ 10,000 ರೂಪಾಯಿ ಅಂದ್ರು 30 ಜನ ಮಕ್ಕಳಿಗೆ 3 ಲಕ್ಷ ರೂಪಾಯಿ ಆಯ್ತು. ಅದ್ರಲ್ಲಿ 25,000 ಲೋನ್ಗೆ, 50,000 ಡೀಸೆಲ್ಗೆ, ಡ್ರೈವರ್ ಸಂಬಳ 25,000 ರೂಪಾಯಿ ತೆಗೆದು 1 ಲಕ್ಷ ಮೈನಸ್ ಆದ್ರೂ ಇನ್ನು 2 ಲಕ್ಷ ಉಳಿಯುತ್ತೆ. ನಾನ್ ನಿನ್ನ ಹತ್ರ ಕೇಳ್ತಿರೋದು ಕೇವಲ 15,000 ರೂಪಾಯಿ. ಎಲ್ರು ಅನೌನ್ಸ್ ಮಾಡಿರೋ ತರ ನೀನೇ ಸ್ಪೇರ್ ಡ್ರೈವರ್ನ ಅನೌನ್ಸ್ ಮಾಡಿದ್ರೆ ನಿನ್ ಲೈಸೆನ್ಸ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದ್ರೆ ಆನ್ ದಿ ಸ್ಪಾಟ್ ಕ್ಯಾನ್ಸಲ್ ಆಗೋಗುತ್ತೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ ಮಗ, ರಿಕವರಿ ಬಗ್ಗೆ ಯೋಚನೆ ಮಾಡ್ಬೇಕು. ಕಾಕಿ ಹಾಕಿದೀನಿ ಮಗ, ಜನಗಳ ಬಗ್ಗೆನೂ ಯೋಚನೆ ಮಾಡ್ಬೇಕು. ಅಂದ್ರೆ ನನ್ನ ಬಗ್ಗೆ ಇನ್ನೂ ನೀನ್ ತಿಳ್ಕೊಂಡಿಲ್ಲ ಅಂದಂಗಾಯ್ತು.
ನನ್ನ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಟೈಮ್ ಇಲ್ಲ. ಇನ್ ನಿನ್ ಬಗ್ಗೆ ತಿಳ್ಕೊಂಡು ನಾನೇನ್ ಮಾಡ್ಲಿ? ತಿಳ್ಕೊಳ್ಳೋ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಹೆಗಲ್ ಮೇಲೆ ಸ್ಟಾರ್ ಅಂತ ಬೇಜಾನ್ ಎಗರಾಡ್ತಿದ್ಯಾ? ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ. ಇದು ಬರೆಯೋದು ರಿಫ್ಲೆಕ್ಷನ್ ಅಷ್ಟೇ. ನೋಡ್ತೀನಿ ಆ ರಿಫ್ಲೆಕ್ಷನ್ ಇಲ್ಲಿವರೆಗೆ ಇರುತ್ತೆ ಅಂತ. ರಿಫ್ಲೆಕ್ಷನ್ ಇರುತ್ತಲ್ಲೋ ನನಗೆ ಗೊತ್ತಿಲ್ಲ. ಸ್ಟಾರ್ ಮಾತ್ರ ಇದ್ದೇ ಇರುತ್ತೆ. ಡೈಲಿ ಬಂದು ಚೆಕ್ ಮಾಡ್ಕೊಂಡು ಹೋಗಿ. ಚೆಕ್ ಇಡೋದ್ರಲ್ಲಿ ನಾನು